ನಾಮಕ್ಕೆ ಮಹಿಮೆಯಾಗಲಿ. ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಎಲ್ಲ ಆಸರೆ ಟಿವಿಯ ಪ್ರೇಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಳೆದ ಕೆಲವು ತರಗತಿಗಳಿಂದ ಸತ್ಯವೇದ ಶಾಲೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಕಟಣೆ ಪುಸ್ತಕವನ್ನು ಕಲಿಯುತ್ತಾ ಇದ್ದೇವೆ. ಇಂದು ಸಹ ನಾವು ಪ್ರಕಟಣೆ ಪುಸ್ತಕದ 4ನೇ ಅಧ್ಯಾಯದ ಕಳೆದ ತರಗತಿಯಲ್ಲಿ ಕಲಿತ ಭಾಗವನ್ನು ಮುಂದುವರಿಸಿ ಕಲಿಯೋಣ. ಅದಕ್ಕಾಗಿ ದೇವರ ಕೃಪೆಯಲ್ಲಿ ನಮಗೆ ಆಶ್ರಯಿಸೋಣ. ಪರಲೋಕಕ್ಕೆ ಏರಿ ಹೋದ ಯೋಹಾನನು ಸಿಂಹಾಸನದ ಕೋಣೆಯನ್ನು ಕಂಡನು. ಸಿಂಹಾಸನದ ಕೋಣೆಯಲ್ಲಿ ಸಿಂಹಾಸನದಲ್ಲಿ ಕೂತಿರುವ ವ್ಯಕ್ತಿಯನ್ನು ಕಂಡನು. ಎ ಪರ್ಸನ್ ಆನ್ ದ ಥ್ರೋನ್. 2, ದ ಪೀಪಲ್ ಅರೌಂಡ್ ದ ಥ್ರೋನ್. ಸಿಂಹಾಸನದ ಸುತ್ತಲೂ ಇರುವ ವ್ಯಕ್ತಿಗಳನ್ನು ಯೋಹಾನ ಕಂಡನು. 3, ದ ಪ್ರೈಸ್ ಬಿಫೋರ್ ದ ಥ್ರೋನ್. ಸಿಂಹಾಸನದ ಸುತ್ತಲೂ ಉಂಟಾದ ಸ್ತುತಿಯನ್ನು, ಆರಾಧನೆಯನ್ನು ಯೋಹಾನ ಕಂಡನು. ನಾವು ಸಿಂಹಾಸನದಲ್ಲಿ ಕೂತಿರುವ ವ್ಯಕ್ತಿ ಯಾರು ಎಂಬುದಾಗಿ, ಸಿಂಹಾಸನದ ಸುತ್ತಲಿರುವ ವ್ಯಕ್ತಿಗಳು ಯಾರು ಎಂಬುದಾಗಿ ಕಳೆದ ತರಗತಿಯಲ್ಲಿ ಧ್ಯಾನ ಮಾಡಿದ್ದರಿಂದ 5ನೇ ವಚನದಿಂದ 11ನೇ ವಾಕ್ಯದ ತನಕ ದ ಪ್ರೈಸ್ ಬಿಫೋರ್ ದ ಥ್ರೋನ್, ಸಿಂಹಾಸನದ ಸುತ್ತಲಿಂದ ಕೇಳಿಸುವ ಸ್ತುತಿ ಆರಾಧನೆಯ ಕುರಿತಾಗಿ ಈ ತರಗತಿಯಲ್ಲಿ ನಮಗೆ ಧ್ಯಾನ ಮಾಡೋಣ. 5ನೇ ವಚನದಲ್ಲಿ ಮಿಂಚುಗಳು, ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತದೆ. ಅದು ದೇವರ ಶಬ್ದವಾಗಿದೆ. ಸೀನಾಯಿ ಪರ್ವತದಲ್ಲಿ ದೇವರು ಮಾತನಾಡಿದಾಗ ಗುಡುಗು ಮಿಂಚಿನ ಹಾಗೆ ಜನರಿಗೆ ಕೇಳಿಸಿಕೊಂಡ ಹಾಗೆ ದೇವರು ಮಾತನಾಡುವುದು ಯೋಹಾನನು ಗುಡುಗು ಮಿಂಚಿನ ಹಾಗೆ ಇಲ್ಲಿ ಬರೆದಿದ್ದಾನೆ. 7 ದೀಪಗಳು ಸಿಂಹಾಸನದ ಮುಂದೆ ಜ್ವಲಿಸುತ್ತದೆ. ಇದು 7 ಆತ್ಮಗಳು ಅಥವಾ ಪವಿತ್ರಾತ್ಮನ 7 ಪಟ್ಟು ಶಕ್ತಿಯನ್ನು ಸೂಚಿಸುತ್ತದೆ. 6ನೇ ವಚನದಿಂದ ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಇದ್ದ ಹಾಗೆ ತೋಚಿತು. ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಒಂದು ಸಮುದ್ರ, ಎ ಸೀ ಆಫ್ ಗ್ಲಾಸ್ ಲೈಕ್ ಆನ್ ಟು ಕ್ರಿಸ್ಟಲ್. ಈ ಲೋಕದಲ್ಲಿ ಬದಲಾವಣೆ ಇಲ್ಲದ ಒಂದು ಸಂಗತಿಯಾಗಿದೆ ಸಮುದ್ರ. ಒಂದು ವೇಳೆ ಭೂಮಿಯಲ್ಲಿ ಪರ್ವತಗಳಿಗೆ, ಗುಡ್ಡಗಳಿಗೆಲ್ಲ ಬದಲಾವಣೆಗಳಾಗ್ತದೆ, ಆದರೆ ಸಮುದ್ರ ಎಂದಿಗೂ ಬದಲಾವಣೆ ಇಲ್ಲದ ಒಂದು ವಸ್ತು. ಸ್ಫಟಿಕಕ್ಕೆ ಸಮಾನವಾದ ಸಮುದ್ರ ಒಂದು ವೇಳೆ ದೇವರ ನ್ಯಾಯ ತೀರ್ಪು ಬದಲಾಗದ ಸಂಗತಿ, ಅದು ನಿಶ್ಚಯವಾಗಿದೆ ಎಂಬುದಕ್ಕೆ ಹೋಲಿಕೆಯಾಗಿರಬಹುದು. ಇನ್ನೊಂದು ವ್ಯಾಖ್ಯಾನ, ದೇವದರ್ಶನ ಗುಡಾರ ಪ್ರವೇಶಿಸಿದೊಡನೆ ಅಲ್ಲಿ ಯಜ್ಞವೇದಿಯ ನಂತರ ತಾಮ್ರದ ತೊಟ್ಟಿ ಇಡಲ್ಪಟ್ಟಿದೆ. ತಾಮ್ರದ ಗಂಗಾಳ ಎಂಬುದಾಗಿ ಅದನ್ನು ನಾವು ಕಲಿಯುತ್ತೇವೆ. ಯಜ್ಞವೇದಿಯ ಬಳಿಗೆ ಬಂದು ಯಜ್ಞ ಅರ್ಪಿಸಿದ ಯಾಜಕನು ಮುಂದೆ ಆ ನೀರಿನಲ್ಲಿ ತನ್ನೇ ಪವಿತ್ರತೆ ಮಾಡಿಕೊಳ್ಳಬೇಕು. ಅಂದರೆ ದೇವರ ಸಿಂಹಾಸನದ ಬಳಿಗೆ ನಾವು ಪ್ರವೇಶಿಸಬೇಕಾದರೆ ನಮ್ಮನ್ನೇ ನಾವು ಪರಿಶುದ್ಧರಾಗಿ ಶುಚಿತ್ವ ಮಾಡಿಕೊಂಡವರಿಗೆ ಮಾತ್ರವೇ ಅಲ್ಲಿಗೆ ಪ್ರವೇಶ ಎಂಬುದಕ್ಕೂ ಇದು ಒಂದು ಹೋಲಿಕೆಯಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಸಿಂಹಾಸನದ ಸುತ್ತಲೂ 24 ಹಿರಿಯರಿದ್ದಾರೆ. ಅದರೊಂದಿಗೆ 4 ಜೀವಿಗಳು ಕೂಡ ಇದ್ದಾರೆ. ಜೀವಿಗಳು ಎಂಬುದಕ್ಕೆ ಬೀಸ್ಟ್ಸ್ ಎಂಬ ಇಂಗ್ಲೀಷ್ ಪದ ಉಪಯೋಗಿಸಲಾಗಿದೆ. ಗ್ರೀಕಿನಲ್ಲಿ ಬೀಟ್ಸ್ ಎಂಬುದಕ್ಕೆ ಝೂನ್ ಎಂಬ ಪದ, ಝೂ ಎಂಬ ಪದ ನೀವು ಕೇಳಿರ್ಬೋದು, ಝೂಯಾಲಜಿ ಪ್ರಾಣಿಶಾಸ್ತ್ರ, ಅದರಿಂದಲೇ ಝೂ ಎಂಬ ಪದ ಬಂದಿರುವುದು. ಬೀಟ್ಸ್ ಅಥವಾ ಝೂನ್ ಎಂಬ ಪದದ ಅರ್ಥ ಲಿವಿಂಗ್ ಒನ್ಸ್ ಎಂಬುದಾಗಿ, ಬದುಕಿರುವವುಗಳು, ಜೀವವಿರುವವುಗಳು ಎಂಬುದಾಗಿ. ಇವುಗಳಿಗೆ ಹಿಂದೆ ಮತ್ತು ಮುಂದೆ ಕಣ್ಣುಗಳಿದೆ. ಮಾನವನಿಗೆ ದೇವರು ಮುಂದೆ 2 ಕಣ್ಣು ಕೊಟ್ಟಿದ್ದಾನೆ. ಆದರೆ ಈ 4 ಜೀವಿಗಳಿಗೆ ಹಿಂದೆ ಹೇಗೆ ನಮಗೆ ಮುಂದೆ ಕಣ್ಣುಗಳಿದೆ ಹಾಗೆ ಅವುಗಳಿಗೆ ಹಿಂದೆಯೂ ಕಣ್ಣಿದೆ. ಇದು ಕಂಪ್ಲೀಟ್ ಇಂಟೆಲಿಜೆನ್ಸ್ ಅನ್ನು ಸೂಚಿಸ್ತದೆ. ಅಂದರೆ ಆ ಜೀವಿಗಳು ಸಂಪೂರ್ಣ ಜ್ಞಾನಿಗಳು ಎಂಬುದನ್ನು, ಬುದ್ಧಿವಂತರು ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಈ 4 ಜೀವಿಗಳು ಯಾರು ಎಂಬುದನ್ನು ನಮಗೆ ಸ್ವಲ್ಪ ನೋಡಿಕೊಳ್ಳೋಣ. ಈ 4 ಜೀವಿಗಳ ವಿವರಣೆ 6ನೇ ವಾಕ್ಯದ ಕೊನೆಯಿಂದ ಆರಂಭವಾಗ್ತಾ ಇದೆ. 4 ಜೀವಿಗಳಿದ್ದವು, ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿ ಅಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿ ಅಂತಿತ್ತು. ಈ 4 ಜೀವಿಗಳಿಗೂ 4 ಮುಖಗಳಾಗಿದೆ. ಮೊದಲನೆಯ ಜೀವಿಯ ಮುಖ ಸಿಂಹದಂತೆ. ಸಿಂಹ ಕಾಡಿನ ಮೃಗಗಳ ರಾಜನಾಗಿದ್ದಾನೆ. ಎರಡನೇ ಮುಖ ಹೋರಿಯ ಹಾಗೆ.
ಹೋರಿ ಸಾಕು ಪ್ರಾಣಿಗಳ ರಾಜನಾಗಿದ್ದಾನೆ. 3 ಮನುಷ್ಯನ ಮುಖದಂತಿತ್ತು. ಸೃಷ್ಟಿಯ ಪೂರ್ತಿ ರಾಜನು ಮನುಷ್ಯನಾಗಿದ್ದಾನೆ. ಸೃಷ್ಟಿಯ ಮುಕುಟ ರಾಜ ಅದೇ ಮನುಷ್ಯನು. 4ನೇದು ಹಾರುವ ಗರುಡ ಪಕ್ಷಿಯ ಹಾಗಿತ್ತು. ಅಂದರೆ ಗರುಡ ಪಕ್ಷಿಗಳ ರಾಜನು, ಸಿಂಹ ಕಾಡು ಮೃಗಗಳ ರಾಜನು, ಎತ್ತು ಅಥವಾ ಹೋರಿ ಸಾಕು ಮೃಗಗಳ ರಾಜನು, ಮನುಷ್ಯನು ಸಕಲ ಸೃಷ್ಟಿಗಳ ಮುಕುಟ ಅಥವಾ ರಾಜನು, ಗರುಡ ಪಕ್ಷಿ ಪಕ್ಷಿಗಳ ರಾಜನು. ಈ 4 ಜೀವಿಗಳು ಸೃಷ್ಟಿಯ ಸಂಪೂರ್ಣ ಪ್ರತಿನಿಧಿಗಳಾಗಿದ್ದಾರೆ ಎಂಬುದಾಗಿ ವೇದ ಪಂಡಿತರು ವ್ಯಾಖ್ಯಾನಿಸುತ್ತಾರೆ. ಈ 4 ಜೀವಿಗಳು ಕಾಡಿನ, ಸಾಕುವ, ಮನುಷ್ಯನ, ಪಕ್ಷಿಗಳ ಸಂಪೂರ್ಣ ಪ್ರತಿನಿಧಿಗಳಾಗಿ ಅಲ್ಲಿ ಇವೆ. ಅದೇ ಈ 4 ಜೀವಿಗಳು ಎಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ಇನ್ನು ಕೆಲವರು ಇದು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಎಂಬುದಾಗಿ ಕಲಿಸುತ್ತಾರೆ. ಸಿಂಹ ರಾಜನಿಗೆ ಹೋಲಿಕೆ, ಎತ್ತು ಕ್ರಿಸ್ತನು ದಾಸನು ಎಂಬುದಕ್ಕೆ ಹೋಲಿಕೆ, ಮನುಷ್ಯನು ಕ್ರಿಸ್ತನು ಸಂಪೂರ್ಣ ಮನುಷ್ಯಕುಮಾರನು ಎಂಬುದಕ್ಕೆ ಹೋಲಿಕೆ, ಹಾರಾಡುವ ಗರುಡ ಪಕ್ಷಿ ಕ್ರಿಸ್ತನು ದೇವಕುಮಾರನು ಎಂಬುದಕ್ಕೆ ಹೋಲಿಕೆಯಾಗಿದೆ. ಆದ್ದರಿಂದ ಈ 4 ಮುಖಗಳು ಕ್ರಿಸ್ತನ 4 ಸ್ವರೂಪಕ್ಕೆ ಹೋಲಿಕೆಯಾಗಿದೆ ಎಂಬುದನ್ನು ಕಲಿಸುತ್ತಾರೆ. ಇನ್ನು ಕೆಲವರು ಈ 4 ಜೀವಿಗಳು 4 ಸುವಾರ್ತೆಗಳಿಗೆ ಹೋಲಿಕೆ ಎಂಬುದಾಗಿ ಕಲಿಸುವರಿದ್ದಾರೆ. ಹೊಸ ಒಡಂಬಡಿಕೆಯ 4 ಸುವಾರ್ತೆಗಳಾಗಿದೆ ಈ 4 ಜೀವಿಗಳು. ಅಂದರೆ ಮತ್ತಾಯನ ಸುವಾರ್ತೆ ಯೇಸು ಕ್ರಿಸ್ತನು ಯಹೂದ್ಯರ ರಾಜನು ಎಂಬುದನ್ನು ವಿವರಿಸುತ್ತದೆ. ಆದ್ದರಿಂದ ಸಿಂಹ ಮತ್ತಾಯನ ಸುವಾರ್ತೆಗೆ ಹೋಲಿಕೆ, ಹೋರಿ ಮಾರ್ಕನ ಸುವಾರ್ತೆಗೆ ಹೋಲಿಕೆ. ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನು ದಾಸನಾಗಿ ಚಿತ್ರಿಸಿಕೊಂಡಿದ್ದಾನೆ. 3ನೇ ಸುವಾರ್ತೆ ಲೂಕನ ಸುವಾರ್ತೆ. ಲೂಕನು ಯೇಸು ಕ್ರಿಸ್ತನನ್ನು ಮನುಷ್ಯಕುಮಾರನಾಗಿ ಚಿತ್ರೀಕರಿಸಿದ್ದಾನೆ. 4ನೇ ಸುವಾರ್ತೆ ಯೋಹಾನ ಸುವಾರ್ತೆ. ಯೋಹಾನು ಯೇಸು ಕ್ರಿಸ್ತನನ್ನು ದೇವಕುಮಾರನಾಗಿ ಚಿತ್ರೀಕರಿಸಿದ್ದಾನೆ. ಆದ್ದರಿಂದ ಈ 4 ಪ್ರಾಣಿಗಳು ಯೇಸು ಕ್ರಿಸ್ತನ 4 ಸುವಾರ್ತೆಗೆ ಹೋಲಿಕೆ ಎಂಬುದನ್ನು ನಾವು ನೋಡಿದ್ದೇವೆ. ಈ 4 ಜೀವಿಗಳು ಯಾರು ಎಂಬುದು ಸ್ಪಷ್ಟವಾಗಿ ಅಲ್ಲಿ ಬರೆದಿರದೇ ಇರುವುದರಿಂದ ಇವರು ಇಂಥವರೇ ಎಂಬುದು ನಮಗೆ ಖಚಿತಪಡಿಸಿಕೊಳ್ಳಲು ಅಸಾಧ್ಯ. 24 ಹಿರಿಯರ ಹಾಗೆ ಈ 4 ಜೀವಿಗಳು ಯಾರೆಂದು ಪರಲೋಕದಲ್ಲಿ ಹೋಗಿ ನಮಗೆ ನೋಡೋಣ. ಈ 4 ಜೀವಿಗಳ ಹುದುವಾದ ಕೆಲವೊಂದು ವಿವರಣೆಯನ್ನು 8ನೇ ವಾಕ್ಯದಿಂದ ಕೊಡಲಾಗಿದೆ. ಆ 4 ಜೀವಿಗಳಿಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗರಳಲು ವಿಶ್ರಮಿಸಿಕೊಳ್ಳದೆ ದೇವರನ್ನು ಆರಾಧಿಸುತ್ತಿದ್ದಾವೆ. ಅವುಗಳಿಗೆ 6 ರೆಕ್ಕೆಗಳಿದ್ದವು. ರೆಕ್ಕೆ ವೇಗಕ್ಕೆ ಸೂಚನೆಯಾಗಿದೆ ಮತ್ತು ವಿಶ್ರಾಂತಿ ರಹಿತ ಆರಾಧನೆಗೆ ಸೂಚನೆಯಾಗಿದೆ. ಅವು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ 24 ಗಂಟೆ ದೇವರನ್ನು ಆರಾಧಿಸುತ್ತಿದ್ದಾವೆ. 2 ಅವುಗಳ ಕಣ್ಣುಗಳು ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಒಳಗೂ ಸುತ್ತಲೂ ಕಣ್ಣುಗಳಿದ್ದಾವೆ. ಎ ಕಂಪ್ಲೀಟ್ ಇಂಟೆಲೆಕ್ಟ್ಸ್, ಸಂಪೂರ್ಣ ಜ್ಞಾನವಾದ ತಿಳುವಳಿಕೆ ಉಳ್ಳ ವ್ಯಕ್ತಿತ್ವಗಳಾಗಿ ಈ ಜೀವಿಗಳನ್ನು ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ಅದು ಮಾತ್ರವಲ್ಲ, ದೇವರಾದ ಕರ್ತನನ್ನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆರಾಧನೆ ಮಾಡುತ್ತಿರುವುದಾಗಿ ಅವರ ಕೆಲಸ ಅಲ್ಲಿ ಬರೆಯಲ್ಪಟ್ಟಿದೆ. ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಅವು ದೇವರನ್ನು ಆರಾಧನೆ ಮಾಡುತ್ತಿದ್ದಾವೆ. ಕೆರೂಬಿಯರ ಅಥವಾ ಈ ಜೀವಿಗಳ ಒಂದು ಪ್ರತ್ಯೇಕತೆ, ಅವು ದೇವರನ್ನು ವಿಶ್ರಮಿಸಿಕೊಳ್ಳದೆ ಆರಾಧಿಸುತ್ತಿದ್ದಾವೆ. ಯೆಶಾಯನಿಗಂತ 6ನೇ ಅಧ್ಯಾಯದಲ್ಲಿ ಯೆಶಾಯನು ಕಂಡ ದರ್ಶನದಲ್ಲೂ ಇದೇ ರೀತಿಯ ಜೀವಿಗಳು ದೇವರನ್ನು ಆರಾಧಿಸುತ್ತಿದ್ದಾವೆ. ಅವುಗಳಿಗೂ 6 ರೆಕ್ಕೆಗಳಿದ್ದು, 2ರಿಂದ ಕಣ್ಣನ್ನು ಮುಚ್ಚುತ್ತಾ, 2ರಿಂದ ಪಾದಗಳನ್ನು ಮುಚ್ಚುತ್ತಾ, 2ರಿಂದ ಹಾರುತ್ತಾ ಸೈನ್ಯಗಳ ಕರ್ತನು ಪರಿಶುದ್ಧನು 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 ಎಂಬುದಾಗಿ ಒಬ್ಬರಿಗೊಬ್ಬರು ಹೇಳುತ್ತಾ ಅವರು ದೇವರನ್ನು ಆರಾಧಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯ ಜೀವಿಗಳಾಗಿದ್ದಾವೆ ಇವುಗಳು ಕೂಡ. ಇವರ ಕೆಲಸ ದೇವರನ್ನು ಆರಾಧಿಸುವ ಕೆಲಸ. ಅದು ಮಾತ್ರವಲ್ಲ, ಕೆರೂಬಿಯರ ಕುರಿತಾಗಿ ನಾವು ಕಲಿಯುವಾಗ ಅವರು ದೇವರ ಮಹಿಮೆಯ ಸಂರಕ್ಷಕರಾಗಿಯೂ ನಮಗೆ ಸತ್ಯವೇದದಲ್ಲಿ ಅವರನ್ನು ಕಾಣುವುದಕ್ಕಾಗಿ ಸಾಧ್ಯ. ಆದಿಕಾಂಡ ಪುಸ್ತಕ 3:14 ಪಾಪ ಮಾಡಿ ಏದೆನ್ ತೋಟದಿಂದ ಬಹಿಷ್ಕರಿಸಲ್ಪಟ್ಟ ಆದಾಮ ಅವರು ತಿರುಗಿ ಬಂದು ಜೀವವೃಕ್ಷದ ಹಣ್ಣನ್ನು ತಿನ್ನದ ಹಾಗೆ, ಕೈ ಚಾಚದ ಹಾಗೆ ಪ್ರಜ್ವಲಿಸುವ ಕತ್ತಿಯೊಡನೆ ಕೆರೂಬಿಗಳು ಏದೆನ್ ತೋಟದ ಬಾಗಿಲಲ್ಲಿ ಕಾವಲಾಗಿ ನಿಂತಿರುವುದಾಗಿ ನಾವು ಓದುತ್ತೇವೆ. ಅಂದರೆ ಪಾಪಿಗಳು ಜೀವವೃಕ್ಷದ ಹಣ್ಣನ್ನು ತಿಂದು ಅವರು
ಜೀವವನ್ನು ಹೊಂದಿಕೊಳ್ಳದ ಹಾಗೆ, ನಷ್ಟಪಡಿಸಿದ ಜೀವವನ್ನು ತಿರುಗಿ ಪಡೆದುಕೊಳ್ಳದ ಹಾಗೆ ಅವರನ್ನು ತಡೆಯುವುದಕ್ಕಾಗಿ ಕತ್ತಿ ಹಿಡಿದ ಕೆರೂಬಿಗಳು ತೋಟದ ಕಾವಲುಗಾರರಾಗಿ ನಿಂತಿದ್ದಾರೆ. ಇನ್ನು ಯಾರಿಗಾದರೂ ಈ ತೋಟದೊಳಗೆ ಪ್ರವೇಶಿಸಿ ಜೀವವೃಕ್ಷದ ಹಣ್ಣನ್ನು ತಿನ್ನಬೇಕಾದರೆ ಆ ಕತ್ತಿಯ ಮೂಲಕವೇ ಅವರು ಒಳಗೆ ಪ್ರವೇಶ ಮಾಡಬೇಕಾಗಿದೆ. ಕತ್ತಿ ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ವಾಸ್ತವಿಕವಾಗಿ ನಷ್ಟಪಡಿಸಿದ ಆದಾಮನಿಗೆ ಪರದೇಶವನ್ನು, ಏದೇನ್ ತೋಟವನ್ನು ತಿರುಗಿ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನ ಮೇಲೆ ತಂದೆಯಾದ ದೇವರ ನ್ಯಾಯ ತೀರ್ಪಿನ ಕತ್ತಿ ಬಿದ್ದದ್ದಾಗಿ ನಾವು ಕಾಲ್ವಾರಿಯಲ್ಲಿ ಕಾಣುತ್ತೇವೆ. ಅವನು ಸಂಪೂರ್ಣ ಕೊಯ್ಯಲ್ಪಟ್ಟವನಾಗಿ ಆದಿಪಿತೃಗಳು ನಷ್ಟಪಡಿಸಿದ ಪರದೇಶವನ್ನು ನಮಗೆ ತಿರುಗಿ ಕೊಟ್ಟನು. ನಾವು ಸಹ ಈ ಪರದೇಶಕ್ಕೆ ಇನ್ನು ಪ್ರವೇಶ ಮಾಡಬೇಕಾದರೆ ದೇವರ ವಾಕ್ಯವೆಂಬ ಕತ್ತಿಯಲ್ಲಿ ಪ್ರತಿ ದಿವಸ ಬೀಳಬೇಕು. ವಾಕ್ಯವೆಂಬ ಕತ್ತಿ ನಮ್ಮನ್ನು ಕಡಿಯುವುದಕ್ಕಾಗಿ ನಾವು ಒಪ್ಪಿಸಿಕೊಡಬೇಕು. ಇಬ್ರಿಯ ಪತ್ರಿಕೆ 4ರಲ್ಲಿ ಆತ್ಮವನ್ನು ಪ್ರಾಣವನ್ನು ಬೇರ್ಪಡಿಸುವ ಕತ್ತಿ ಅದಾಗಿದೆ ದೇವರ ವಾಕ್ಯ. ಶಾರೀರಿಕವಾದ ಪ್ರಾಣಾಧಾರಿತವಾದ ನಮ್ಮ ಜೀವಿತದಿಂದ ಆತ್ಮಿಕವಾದನ್ನು ಬೇರ್ಪಡಿಸುವ ಕತ್ತಿಯಾಗಿದೆ ದೇವರ ವಾಕ್ಯ. ಆ ಕತ್ತಿಯ ಮೂಲಕ ನಾವು ಪ್ರತಿ ದಿವಸ ಹಾದು ಹೋದರೆ ಮಾತ್ರವೇ ನಮಗೆ ಪರದೇಶಕ್ಕೆ ಕೈ ಚಾಚುವುದಕ್ಕಾಗಿ ಸಾಧ್ಯ. ಅಂದರೆ ಅಲ್ಲಿ ಜೀವವೃಕ್ಷ ಕ್ರಿಸ್ತನಿಗೆ ಹೋಲಿಕೆ. ಆ ಕ್ರಿಸ್ತನನ್ನು ನಾವು ಅನುಭವಿಸಬೇಕಾದರೆ, ಆತನೊಟ್ಟಿಗೆ ನಾವು ಬಾಳಬೇಕಾದರೆ ವಾಕ್ಯದ ಕತ್ತಿ ನಮ್ಮ ಮೇಲೆ ಬೀಳಬೇಕು. ಅದು ಕೆರೂಬಿಯರು ಅಲ್ಲಿ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಸಭೆಯಲ್ಲಿ ಕ್ರಿಸ್ತನ ಮಹಿಮೆಯನ್ನು, ಸಾನ್ನಿಧ್ಯವನ್ನು, ಪವಿತ್ರತೆಯನ್ನು ಕಾಪಾಡಲು ಯಥಾರ್ಥ ದೇವಸೇವಕರುಗಳ ಕೊರತೆ ಇವತ್ತು ಕಾಣುತ್ತಾ ಇದೆ. ಹೇಗೆ ತೋಟವನ್ನು ಕಾಯುವುದಕ್ಕಾಗಿ ಕೆರೂಬಿಗಳನ್ನು ಕತ್ತಿಯೊಡನೆ ದೇವರು ಇರಿಸಿದನು, ಅದೇ ರೀತಿ ದೇವರ ಸಭೆ ಎಂಬ ತೋಟದಲ್ಲಿ ದೇವ ಸೇವಕರನ್ನು ವಾಕ್ಯವೆಂಬ ಕತ್ತಿಯನ್ನು ಕೊಟ್ಟು ಅದನ್ನು ಕಾಪಾಡುವುದಕ್ಕಾಗಿ ದೇವರು ತನ್ನ ದಾಸರುಗಳನ್ನು ಇಟ್ಟಿದ್ದಾನೆ. ಆದರೆ ಇವತ್ತು ಅನೇಕರು ಆ ಕರ್ತವ್ಯವನ್ನು ನಿರ್ವಹಿಸದೇ ಇರುವುದು ನೋಡುವಾಗ ನನಗೆ ಬಹಳ ಬೇಸರವೆನಿಸ್ತದೆ. ಯಾಕೆ ವಾಕ್ಯವೆಂಬ ಕತ್ತಿ ನಮ್ಮ ಮೇಲೆ ಬೀಳಬೇಕು? ಅದರ ಮೂಲಕವಾಗಿ ಮಾತ್ರವೇ ನಮಗೆ ನಿತ್ಯ ಜೀವಕ್ಕೆ ಹೋಗುವುದಕ್ಕಾಗಿ ಸಾಧ್ಯ. ಇಲ್ಲಿ ಈ ಕೆರೂಬಿಗಳು ದೇವರನ್ನು ನಿರಂತರ ಕೀರ್ತಿಸುತ್ತಾ ಆರಾಧಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಯೆಶಾಯನ ಗ್ರಂಥ 6:1-3 ವಾಕ್ಯಗಳನ್ನು ಓದುವಾಗ 2 ರೆಕ್ಕೆಗಳು ಮಾತ್ರ ಹಾರುವುದಕ್ಕಾಗಿ ಕೊಡಲ್ಪಟ್ಟಿತ್ತು. ಬಾಕಿ 2ರಿಂದ ಅವು ಮುಖವನ್ನು ಮುಚ್ಚಿ, ಉಳಿದ 2ಗಳಿಂದ ಅವು ಪಾದಗಳನ್ನು ಮುಚ್ಚಿ, ಅವು ನಿರಂತರ ಹಾರುತ್ತಾ ದೇವರನ್ನು ಆರಾಧನೆ ಮಾಡುತ್ತಾ ಇದ್ದಾವೆ. ಅಂದರೆ ಯಾವತ್ತೂ ಪಾಪ ಮಾಡದ ಪವಿತ್ರತೆಯುಳ್ಳ ಈ ದೂತರು ದೇವರ ಮುಂದೆ ನಿಲ್ಲುವುದಕ್ಕೂ ಯೋಗ್ಯತೆ ಇಲ್ಲದೆ ಹಾರುತ್ತಾ ದೇವರನ್ನು ಆರಾಧನೆ ಮಾಡುತ್ತಾ ಇದ್ದಾರೆ. ನಾವು ದೇವರ ಸನ್ನಿಧಿಗೆ ಬರುವಾಗ, ಪರಿಶುದ್ಧನಾದ ದೇವರ ಮುಂದೆ ಬರುವಾಗ ಎಷ್ಟು ದೇವರನ್ನು ಗೌರವಿಸಬೇಕು ಎಂಬ ಸತ್ಯ ಇದರಿಂದ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಅನೇಕರು ದೇವರ ಸನ್ನಿಧಾನಕ್ಕೆ ಬರುವಾಗ ಯಾವ ಗೌರವವಿಲ್ಲದೆ ವರ್ತಿಸುವುದನ್ನು ಕಾಣುವಾಗ ಮನಸ್ಸಿಗೆ ಬಹಳ ನೋವಾಗುತ್ತದೆ. ನಾವು ಸಹ ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದವರಾಗಿ ಸರ್ವಶಕ್ತನಾದ ದೇವರನ್ನು ಗೌರವಿಸುತ್ತಾ ಆತನ ಸನ್ನಿಧಾನಕ್ಕೆ ಬರಬೇಕು. ಪರಲೋಕದ ಅತಿ ಮುಖ್ಯ ವಿಷಯ ಪವಿತ್ರತೆಯಾಗಿದೆ. ಅಲ್ಲಿರುವುದೆಲ್ಲ ಪವಿತ್ರವಾದವುಗಳು. ಅಲ್ಲಿನ ದೇವರು ಪವಿತ್ರನು, ಅಲ್ಲಿನ ವಸ್ತುಗಳು ಪವಿತ್ರವುಳ್ಳವು, ಅಲ್ಲಿನ ಜೀವಿಗಳು ಪವಿತ್ರವಾದವುಗಳು. ನಾವು ಕ್ರೈಸ್ತರಾಗಿ ಈ ಭೂಮಿಯಲ್ಲಿ ಜೀವನ ಮಾಡಬೇಕಾದರೆ ನಾವು ಸಹ ಪವಿತ್ರತೆ ಉಳ್ಳವರಾಗಬೇಕು ಎಂಬ ಪಾಠ ಇದರಿಂದ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. 9ನೇ ವಚನದಿಂದ 11ನೇ ವಚನದ ತನಕ ನಾವು ಓದುವಾಗ ಅವು ದೇವರನ್ನು ಸ್ತುತಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. 4 ಜೀವಿಗಳು ದೇವರಿಗೆ ಸ್ತುತಿ ಸಲ್ಲಿಸುವಾಗ ಬೇರೆಯವರು ನೋಡಿ ನಿಂತುಕೊಳ್ಳಲಿಲ್ಲ. 24 ಹಿರಿಯರು 4 ಜೀವಿಗಳು ಆರಾಧಿಸುವುದನ್ನು ನೋಡಿ ಅವರು ಆರಾಧನೆಯಲ್ಲಿ ಸೇರುತ್ತಿದ್ದಾರೆ. ಅವರಿಗಿರುವ ಕಿರೀಟವನ್ನು ಸರ್ವಶಕ್ತನಾದ ದೇವರ ಮುಂದೆ ಇಟ್ಟು, ದೇವರೇ ಇದನ್ನು ನೀನೇ ಕೊಟ್ಟಿರುವೆ, ಆದ್ದರಿಂದ ಇದನ್ನು ನಾವು ತಿರುಗಿ ನಿನಗೆ ಸಲ್ಲಿಸುತ್ತೇವೆ ಎಂಬುದಾಗಿ ಹೇಳಿ
ದೇವರು ಕೊಟ್ಟ ಸರ್ವ ಮಾನ ಮಹಿಮೆಯನ್ನು ಕೊಟ್ಟಾತನಿಗೆ ತಿರುಗಿ ಸಲ್ಲಿಸುತ್ತಾ ಅವರು ದೇವರನ್ನು ಆರಾಧಿಸುತ್ತಿರುವುದಾಗಿ ನಾವು ಓದುತ್ತೇವೆ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ಈ ಭೂಮಿಯಲ್ಲಿ ಏನಾದರೂ ಸ್ಥಾನ, ಅಧಿಕಾರ, ಪದವಿ, ವಿಶೇಷತೆ ನಮಗಿರುವುದಾದರೆ ಅಥವಾ ಆತ್ಮಿಕವಾದ ವರಗಳು ನಮಗೆ ಕೊಡಲ್ಪಟ್ಟಿರುವುದಾದರೆ ಅವುಗಳನ್ನು ಕರ್ತನ ಪಾದದ ಬಳಿಯಲ್ಲಿ ನಾವು ಹಾಕಬೇಕು. ನಾವು ಯಾರೂ ಅದನ್ನು ಹೊಂದುವುದಕ್ಕೆ ಯೋಗ್ಯರಲ್ಲ. ಅವುಗಳನ್ನು ನಾವು ಜನರ ಮುಂದೆ ಪ್ರದರ್ಶಿಸುವುದಕ್ಕೆ ಬಯಸುವುದಾದರೆ ನಮ್ಮಲ್ಲಿ ವ್ಯಾಪರಿಸುವ ಆತ್ಮ ಪವಿತ್ರಾತ್ಮನಲ್ಲ, ದುರಾತ್ಮನಾಗಿದ್ದಾನೆ. ಕಾರಣ ಹೆಚ್ಚಳ ಪಡುವ ಆತ್ಮ ದುರಾತ್ಮನಾಗಿದ್ದಾನೆ. ದೇವರಾತ್ಮನು ತಾಳ್ಮೆಯುಳ್ಳ ಕೃತಜ್ಞತೆಯುಳ್ಳ ಆತ್ಮನಾಗಿದ್ದಾನೆ. ಅದರಿಂದ ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗೆ ಇರುವ ಭೌತಿಕ ಆತ್ಮಿಕ ಸಕಲ ಮೇಲುಗಳಿಗೆ ಕಾರಣಕರ್ತನು ದೇವರಾಗಿದ್ದಾನೆ. ಆದ್ದರಿಂದ ದೇವರೇ, ನೀನು ಕೊಟ್ಟಿದ್ದಿ, ಇದನ್ನು ನಿನಗೆ ತಿರುಗಿ ಸಲ್ಲಿಸುತ್ತೇನೆ ಎಂಬುದಾಗಿ ಆ 24 ಹಿರಿಯರು ದೇವರ ಮುಂದೆ ಅವುಗಳನ್ನು ಇಟ್ಟು ಆರಾಧಿಸಿದ ಪ್ರಕಾರ ಸರ್ವಶಕ್ತನಾದ ದೇವರ ನಾಮವು, ಆತನ ಘನತೆ, ಆತನು ಎಷ್ಟು ಶ್ರೇಷ್ಠನು ಎಂಬುದಾಗಿ ಅರಿತು ನಮಗಿರುವುದನ್ನೆಲ್ಲ ಆತನ ಮುಂದೆ ಹಾಕಿ ನಾವು ದೇವರನ್ನು ಆರಾಧಿಸಬೇಕು. ಆ ಹಾಡಿನಲ್ಲಿ ಅನೇಕ ಸಂಗತಿಗಳು ಅವರು ಆಡುತ್ತಿದ್ದಾವೆ. ಎಲ್ಲವನ್ನು ವಿವರಿಸುವುದಕ್ಕೆ ನನ್ನ ಮುಂದೆ ಸಮಯವಿಲ್ಲ. 11ನೇ ವಚನದಲ್ಲಿ, ಕರ್ತನೇ ನಮ್ಮ ದೇವರೇ, ನೀನು ಮಾನ ಪ್ರಭಾವಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು. ಎಲ್ಲವೂ ದೇವರ ಚಿತ್ತದಿಂದಲೇ ನಿರ್ಮಿತವಾದವು. ನಾವು ಸೃಷ್ಟಿಸಲ್ಪಟ್ಟದ್ದು ಆತನ ಚಿತ್ತದಿಂದಲೇ, ನಮ್ಮ ಚಿತ್ತದಿಂದಲ್ಲ. ನಾವು ಆತನ ಚಿತ್ತವನ್ನು ನೆರವೇರಿಸಿ ಸೃಷ್ಟಿಸಿದ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ನಮ್ಮ ಸೃಷ್ಟಿಯ ಹಿಂದೆ ದೇವರ ಚಿತ್ತ ನೆರವೇರಿಸುವಂಥದ್ದಾಗಿದೆ. ಈ ಹಾಡನ್ನು ನಾವು ಕಲಿಯುವಾಗ 4 ಸಂಗತಿಗಳು ಈ ಹಾಡಿನಲ್ಲಿ ಅಡಕವಾಗಿದೆ. ಒಂದು, ಈ ಹಾಡು ಯಾರೋ ಪ್ರೇರೇಪಿಸಿ ಆಡಿದ ಹಾಡಲ್ಲ, ಸ್ವಯ ಪ್ರೇರಣೆಯ ಹಾಡಾಗಿದೆ. ಇಂದಿನ ಆರಾಧನೆಗಳಲ್ಲಿ ಹಾಡುವುದಕ್ಕೆ, ಆರಾಧಿಸುವುದಕ್ಕೆ, ಆರಾಧನೆಗೆ ನೇತೃತ್ವ ವಹಿಸುವವರು ಪ್ರೇರೇಪಣೆ ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ಪರಲೋಕದಲ್ಲಿ ಈ ರೀತಿಯಲ್ಲಿ ಅಲ್ಲ. ಯಾರು ಯಾರನ್ನು ಪ್ರೇರೇಪಿಸುತ್ತಿಲ್ಲ. ಅವರು ಸ್ವಯ ಪ್ರೇರಣೆಯಿಂದ ವಾಲಂಟರಿಯಾಗಿ ಅವರು ದೇವರನ್ನ ಆರಾಧನೆ ಮಾಡುತ್ತಾ ಇದ್ದಾರೆ. 2, ದೃಶ್ಯವಾಗಿ ಅವರು ಆರಾಧನೆ ಮಾಡುತ್ತಾ ಇದ್ದಾರೆ. ಎಲ್ಲರಿಗೂ ಕಾಣಿಸುವ ಹಾಗೆ ಆರಾಧಿಸುತ್ತಾರೆ. ಭೂಮಿಯಲ್ಲಿ ಕೆಲವರು ಹೇಳುವುದನ್ನು ಕೇಳಿದ್ದೇನೆ, ನಾವು ಎಲ್ಲರನ್ನು ಕಾಣುವ ಹಾಗೆ ನಾವು ಹೃದಯದಲ್ಲಿ ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ. ಆದರೆ ಪರಲೋಕದ ಆರಾಧನೆ ಯಾರು ಹೃದಯದಲ್ಲಿ ಅಲ್ಲ, ಎಲ್ಲರೂ ಕಾಣುವ ಹಾಗೆ ದೃಶ್ಯವಾಗಿ ಅವರು ಆರಾಧನೆ ಮಾಡುತ್ತಾ ಇದ್ದಾರೆ. ನಮ್ಮ ಆರಾಧನೆ ಎಲ್ಲರೂ ಕಾಣುವ ಹಾಗೆ ದೇವರನ್ನು ಆರಾಧಿಸೋಣ. 3ನೇದು, ಇದು ಬೆಲೆಯುಳ್ಳ ಆರಾಧನೆಯಾಗಿದೆ. ತಮ್ಮ ಕಿರೀಟವನ್ನು ಕ್ರಿಸ್ತನ ಪಾದದಲ್ಲಿ ಇಟ್ಟು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಆರಾಧನೆಗಳು ಬೆಲೆ ಕಡಿಮೆ ಇರುವ ಆರಾಧನೆಗಳಾಗಿರಬಾರದು, ಬೆಲೆಯುಳ್ಳ ಆರಾಧನೆಗಳಾಗಬೇಕು. 4, ಅವರು ಬಾಯಿಂದ ಹಾಡುತ್ತಾ ದೇವರನ್ನ ಆರಾಧನೆ ಮಾಡುತ್ತಾ ಇದ್ದಾರೆ. ಇತರರಿಗೆ ಕೇಳಿಸುವ ಹಾಗೆ ದೇವರನ್ನ ಆರಾಧಿಸುತ್ತಿದ್ದಾರೆ. ನಮ್ಮ ಆರಾಧನೆಗಳು ಈ ರೀತಿಯಲ್ಲಿರಬೇಕು. ಸ್ವಯ ಪ್ರೇರಣೆಯಿಂದ, ದೃಶ್ಯವಾಗಿ, ಬೆಲೆಯುಳ್ಳ, ಬಾಯಿಂದ ಹಾಡುತ್ತಾ ದೇವರನ್ನ ಆರಾಧನೆ ಮಾಡಬೇಕು. ಹೃದಯದಲ್ಲಿ ಮಾತನಾಡುತ್ತಲ್ಲ, ಬಾಯಿಂದ ಗಟ್ಟಿಯಾಗಿ ಸ್ತುತಿಸುತ್ತಾ ದೇವರನ್ನ ಆರಾಧನೆ ಮಾಡಬೇಕಿತ್ತು. ಇದು ಪರಲೋಕದಲ್ಲಿ ನಡೆಯುವ ಆರಾಧನೆ. ನಮ್ಮ ಆರಾಧನೆಗಳು ಈ ರೀತಿ ಆಗಲಿ. ನಾವು ನಿಜವಾಗಿ ದೇವರನ್ನ ಆರಾಧಿಸಬೇಕಾದರೆ ನಾವು ಆರಾಧಿಸುವ ದೇವರು ಯಾರು ಎಂಬುದನ್ನು ಅರಿಯಬೇಕಾಗಿದೆ. ಸೃಷ್ಟಿಗಳಾದ ನಾವು ಸೃಷ್ಟಿಕರ್ತನನ್ನು ಎಡೆಬಿಡದೆ ಆರಾಧಿಸೋಣ. ನಮ್ಮ ಜೀವನದ ಉಸಿರಿರುವ ತನಕ ನಮ್ಮ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೃಪೆ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ತರಗತಿಯಲ್ಲಿ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯಕ್ಕೆ ನಮಗೆ ಪ್ರವೇಶಿಸೋಣ. ಕರ್ತನು ನಮ್ಮೊಂದಿಗಿರಲಿ. ಪ್ರಿಯ ಕರ್ತನೇ, ಈ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ನೀನು ಒಡನಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಯಾರು, ನಿನ್ನ ಮಹಿಮೆ, ನಿನ್ನ ಶ್ರೇಷ್ಠತೆಯನ್ನು ಅರಿತು ನಿನ್ನ ಚಿತ್ತದಂತೆ ನಿನ್ನನ್ನು ಆರಾಧಿಸುವಂತೆ ನೀನು ನಮ್ಮ ಸೃಷ್ಟಿಸಿದ ಉದ್ದೇಶವನ್ನು ನಮ್ಮ ಈ ಜೀವನದಿಂದ ನೆರವೇರಿಸುವ ಹಾಗೆ ನಮಗೆ ಸಹಾಯ ಮಾಡು. ಯೇಸುವಿನ ಮೂಲಕ ಬೇಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.